ಹೆಸರು ಓಕೆ. ದೀಕ್ಷಾಸ್ಥಾನ ಇವತ್ತಿನ ಕ್ಲಾಸ್ ದೀಕ್ಷಾಸ್ಥಾನ ಭಾಗ 8 ಅಲ್ವಾ? ಕರೆಕ್ಟಾ? ದೀಕ್ಷಾಸ್ಥಾನ ಭಾಗ 8 ಪವಿತ್ರಾತ್ಮರ ದೀಕ್ಷಾಸ್ಥಾನ. ಪವಿತ್ರಾತ್ಮರೆಂಬ ದೀಕ್ಷಾಸ್ಥಾನ. ಪ್ರೈಸ್ ದಿ ಲಾರ್ಡ್ ಅಲ್ವಾ? ಕರೆಕ್ಟಾ? ಪವಿತ್ರಾತ್ಮ ದೀಕ್ಷಾಸ್ಥಾನ. ಒಂದು ವಾಕ್ಯ ಓದೋಣ. ಯೆಶಾಯ ಪ್ರವಾದಿಯ ಗ್ರಂಥ 55ನೇ ಅಧ್ಯಾಯ 8ನೇ ವಾಕ್ಯ. ಯೆಶಾಯ ಪ್ರವಾದಿಯ ಗ್ರಂಥ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಂತಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಂತಲ್ಲ ಎಂದಿಹರು ಸರ್ವೇಶ್ವರ. ಪ್ರೈಸ್ ದಿ ಲಾರ್ಡ್. ಯೆಶಾಯ ಪ್ರವಾದಿಯ ಗ್ರಂಥ. ಯೆಶಾಯ ಪ್ರವಾದಿಯ ಗ್ರಂಥ 55ನೇ ಅಧ್ಯಾಯ ವಾಕ್ಯ 8. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಂತೆ ಅಲ್ಲ. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಂತೆ ಅಲ್ಲ. ಪ್ರೈಸ್ ದಿ ಲಾರ್ಡ್. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಂತೆ ಅಲ್ಲ, ನನ್ನ ಮಾರ್ಗಗಳು ನಿಮ್ಮ ಮಾರ್ಗಗಳಂತೆ ಅಲ್ಲ. ದೇವರ ಆಲೋಚನೆ ಒಂದಿದೆ, ಮನುಷ್ಯನ ಆಲೋಚನೆ ಒಂದಿದೆ. ಓಕೆ, ಮನುಷ್ಯನಲ್ಲಿ ಜ್ಞಾನ ಇದೆಯಾ? ಮನುಷ್ಯನಿಗೆ ಜ್ಞಾನ ಇದೆಯಾ? ಮನುಷ್ಯನಿಗೆ ಜ್ಞಾನ ಎಂಬುದು ಇದೆಯಾ? ಪ್ರಶ್ನೆ. ಮನುಷ್ಯನಿಗೆ ಜ್ಞಾನ ಇದೆಯಾ? ಇದೆಯಾ? ಮನುಷ್ಯನಿಗೆ ಜ್ಞಾನ ಏನ್ ಹೇಳಿ? ಜ್ಞಾನ ಇದೆ ಅಲ್ವಾ? ಮನುಷ್ಯನಿಗೆ ಜ್ಞಾನ ಇದೆ. ನಾವ್ ಹೇಳ್ತಾ ಇದ್ದೀವಿ ಅಲ್ವಾ, ನಮ್ಗೆ ಜ್ಞಾನ ಇಲ್ಲದೆ ನಾವು ಇಷ್ಟೆಲ್ಲ ಮಾಡ್ತೀವ? ಕರೆಕ್ಟಾ? ಮನುಷ್ಯನಿಗೆ ಜ್ಞಾನ ಇದೆ. ಮನುಷ್ಯ ಹೇಳ್ಕೊಳ್ತಾರೆ ಮನುಷ್ಯನಿಗೆ ಜ್ಞಾನ ಇದೆ. ಬೈಬಲ್ ಹೇಳ್ತಾ ಇದೆ. ಬೈಬಲ್ ಹೇಳ್ತಾ ಇದೆ, ಅವನಿಗೆ ಮನುಷ್ಯನಿಗೆ ಜ್ಞಾನ ಇಲ್ಲ. ನಮ್ಮ ಆಲೋಚನೆ ಬೇರೆ. ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ನಮ್ಮ ಆಲೋಚನೆ ಬೇರೆ. ನಮ್ಮ ಆಲೋಚನೆ ಪ್ರಕಾರ ನಾವು ಹೇಳ್ತಾ ಇದ್ದೀವಿ ನನಗೆ ಜ್ಞಾನ ಇದೆ. ಬಟ್ ಆದರೆ ದೇವರ ಆಲೋಚನೆ ಪ್ರಕಾರ ನೋಡ್ತಾ ಹೋದ್ರೆ ದೇವರೇ ಖುದ್ದಾಗಿ ಹೇಳ್ತಾರೆ ಮನುಷ್ಯನಿಗೆ ಜ್ಞಾನ ಇಲ್ಲ. ಮನುಷ್ಯನಿಗೆ ಜ್ಞಾನ ಇಲ್ಲ. ಹೇಗೆ ಸಾಧ್ಯ? ಇದನ್ನ ಹೇಗೆ ರೂಪಿಸೋದು ಅಂತ ಹೇಳಿದ್ರೆ, ರೋಮನರಿಗೆ ಬರೆದ ಪತ್ರ 1ನೇ ಅಧ್ಯಾಯ ವಾಕ್ಯ 1ರಿಂದ 24 ತನಕ ಓದಿ. ದೇವರಿಗೆ ಅತ್ಯಂತ ಪ್ರಿಯರು ಹಾಗೂ 21ರಿಂದ 25. 1ನೇ ಅಧ್ಯಾಯ 21ರಿಂದ 25. ದೇವರನ್ನು ಅವರು ಅರಿತಿದ್ದರು, ದೇವರನ್ನು ಗೌರವಿಸಲಿಲ್ಲ, ದೇವರಿಗೆ ಉಪಕಾರ ಸ್ಮರಣೆಯನ್ನು ಮಾಡಲಿಲ್ಲ. ಬದಲಾಗಿ ಅವರು ವ್ಯರ್ಥ ಆಲೋಚನೆಗಳಲ್ಲಿ ಮಗ್ನರಾದರು. ಅವರ ವಿವೇಕರಹಿತ ಮನಸ್ಸು
ಅಂಧಕಾರಮಯ ಆಯಿತು. ಅಂಧಕಾರಮಯವಾಯಿತು. ಪ್ರೈಸ್ ದ ಲಾರ್ಡ್. ಓಕೆ, ಇಲ್ಲಿ ಸ್ವಲ್ಪ ಟೈಮ್ ಕೊಡಿ. ಇಲ್ಲಿ ವಿವೇಕ ಎಂಬುದು ಅವರ ವಿವೇಕ ಅಂಧಕಾರಮಯವಾಯಿತು. ಅಂಧಕಾರಮಯ. ಏನು ಅಂಧಕಾರಮಯ ಅಂದ್ರೆ ಏನು? ಅಂಧಕಾರಮಯ ಅಂದ್ರೆ ಏನು? ಕುರುಡು ಅಲ್ವಾ? ಕುರುಡುತನ. ಯಾಕೆ ಅಂಧಕಾರಮಯವಾಯಿತು? ಅವರ ವಿವೇಕ ಯಾಕೆ ಅಂಧಕಾರಮಯವಾಯಿತು? ಪ್ರೈಸ್ ದಿ ಲಾರ್ಡ್. ಓಕೆ, ಈಗ ಈ ವಿವೇಕ ಎಂಬುದು ಯಾರ ಬಳಿಯಲ್ಲಿದೆ? ವಿವೇಕವನ್ನ ಕರೆಕ್ಟ್ ಆಗಿ ನೋಡಿ, ಪಿತಾ ಸುತ್ತ ಪವಿತ್ರ 3 ಭಾಗಗಳನ್ನು ನೀವು ಮಾಡ್ಕೊಳ್ಬೇಕು. 3 ಭಾಗಗಳನ್ನು ನೀವು ಮಾಡ್ಕೊಳ್ಬೇಕು. ತ್ರಯೇಕ ದೇವರನ್ನು ಮೊದಲು ನಾವು ತಿಳ್ಕೊಳ್ಬೇಕು. ಸರ್ವೇಶ್ವರ ಸ್ವಾಮಿ ಏನು ಹೇಳಿದ್ದಾರೆ, ಪ್ರಭು ಯೇಸು ಕ್ರಿಸ್ತರು ಏನು ಹೇಳಿದ್ದಾರೆ, ಪವಿತ್ರಾತ್ಮರು ಏನು ಹೇಳಿದ್ದಾರೆ. ಆ ರೀತಿ ನಾವು ಭಾಗವಾಗಿ ನಾವು ತಿಳ್ಕೊಂಡಾಗ ಮಾತ್ರ ನಾವು ಬೇರೆಯವ್ರಿಗೂ ಸರಿಯಾದ ಉತ್ತರ ಕೊಡಲಿಕ್ಕೆ ಸಾಧ್ಯ. ಏನೇ ಹೇಳಿದ್ರು ಬೈಬಲಲ್ಲಿ ದೇವ್ರು ಹೇಳಿದ್ದಾರೆ ಅಂತ ಹೇಳಿದ್ರೆ ಅವ್ರೇನು ಮಾಡ್ತಾರೆ? ನಮ್ಮನ್ನು ಹಾಕಿ ತುಳಿದ್ಬಿಟ್ಟು ಹೋಗ್ತಾ ಇರ್ತಾರೆ. ಈ ವಿವೇಕ ಎಂಬುದು ಯಾರ ಬಳಿಯಲ್ಲಿದೆ? ವಿವೇಕ ಎಂಬುದು ಯಾರ ಬಳಿಯಲ್ಲಿದೆ? ಪವಿತ್ರಾತ್ಮರ ಬಳಿ ಅಲ್ವಾ? ಈಗ ನಮ್ಮನ್ನು ಮುನ್ನಡೆಸ್ತಿರೋದು ಅವರೇ ಅಲ್ವಾ? ಕರೆಕ್ಟಾ? ಒಪ್ಕೊಳ್ತೀರಾ? ಬೇರೆಯವರು ಪವಿತ್ರಾತ್ಮರು ವಿವೇಕವನ್ನು ನೀಡುವಂಥವ್ರು. ಈಗ ಪವಿತ್ರಾತ್ಮರನ್ನ ತಿರಸ್ಕಾರ ಮಾಡಿದಾಗ ವಿವೇಕ ಏನಾಗುತ್ತೆ? ವಿವೇಕನು ಕೂಡ ಕತ್ತಲೆ ಬ್ಲಾಂಕ್ ಆಗ್ಬಿಡುತ್ತೆ, ಎಂಟಿ ಆಗಿರುತ್ತೆ ಬ್ರದರ್, ಖಾಲಿ ಆಗ್ಬಿಡುತ್ತೆ. ಒಂದ್ ನಿಮಿಷ. ಈಗ ಪವಿತ್ರಾತ್ಮರನ್ನು ತಿರಸ್ಕಾರ ಮಾಡಿದಾಗ ಪವಿತ್ರಾತ್ಮರು ನೀಡುವಂತ ವರನು ಕೂಡ ಏನಾಗುತ್ತೆ? ಕಟ್ಟಾಗುತ್ತೆ ಅಲ್ವಾ? ಕರೆಕ್ಟಾ? ಅರ್ಥ ಆಯ್ತಾ? ಅರ್ಥ ಆಗಲಿಲ್ಲ? ಅಲ್ಲ, ಅರ್ಥ ಆಯ್ತಾ? ಅರ್ಥ ಆಗಲಿಲ್ಲ? ಬೇರೆಯವ್ರಿಗೆ ನೋಡಿ, ಇದೆ ಅರ್ಥ ಆಗ್ಲಿಲ್ಲ ಅಂದ್ರೆ ಇಮಿಡಿಯೇಟ್ ಕೇಳಬೇಕು. ಒಬ್ರು ಹೇಳಿದ ಮೇಲೆ ಕೇಳೋದಲ್ಲ ಅಲ್ವಾ? ವಿವೇಕ ಇರೋದು ಅವಿವೇಕ ಆಗುತ್ತೆ ಬ್ರದರ್. ಪವಿತ್ರಾತ್ಮರು ವಿವೇಕ. ಒಂದ್ ನಿಮಿಷ ಸಿಸ್ಟರ್, ಒಂದ್ ನಿಮಿಷ. 2 ಕೇಬಲ್ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. 2 ಕೇಬಲ್ ನಿಮ್ಗೆ ಅರ್ಥ ಆಗೋ ರೀತಿಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. 2 ಕೇಬಲ್ ಹೋಗ್ತಾ ಇದೆ, ಒಂದು ಪ್ಲಸ್ಸು ಒಂದು ಮೈನಸ್ಸು. ಇದರಲ್ಲಿ ಇಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಕೇಬಲ್ ಕಟ್ ಆಗುತ್ತೆ. ಈಗ ತೋರಿಸ್ತೀನಿ ರೀ. ಹೇಗಂದರೆ ಈ ರೀತಿಯಾಗಿ ಕೇಬಲ್ ಹೋಗ್ತಾ ಇದೆ. ಈ ರೀತಿಯಾಗಿ ಇಲ್ಲೇನಾಯ್ತು? ಕೇಬಲ್ ಕಟ್ ಆಯ್ತು ಅಲ್ವಾ? ಇದು ವಿವೇಕ. ಓಕೆ, ಇಲ್ಲೇನಾಗಿದೆ? ಇಲ್ಲಿ ಕಟ್ಟಾಗಿದೆಯಾ? ಇಲ್ಲಿ ಕಟ್ಟಾಗಿದೆಯಾ? ಓಕೆ, ಈ ಕಂಟಿನ್ಯೂಷನ್ ಇಲ್ಲಿ ಬರುತ್ತಾ? ಬರಲ್ಲ. ಅದೇ ಹೇಳೋದು, ಅದು ಅವಿವೇಕ ಆಗುತ್ತೋ ಇದಾಗುತ್ತೋ ಅಂಧಕಾರಮಯವಾಗುತ್ತೋ ಅದು ಸೆಕೆಂಡ್ರಿ. ಬಟ್ ಏನಾಗುತ್ತೆ, ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಪವಿತ್ರಾತ್ಮರಿಂದ ಬರುವಂಥ ವರದಾನ, ಪವಿತ್ರಾತ್ಮರನ್ನ ನೀವು ಕಟ್ ಮಾಡಿದಾಗ, ನೀವು ಅವರನ್ನು ತಿರಸ್ಕಾರ ಮಾಡಿದಾಗ ಅವರಿಂದ ಬರುವಂತಹ ವಿವೇಕ ಅಥವಾ ಬೇರೆ ವರದಾನಗಳು ಏನಾಗುತ್ತೆ? ಮೊದಲು ಕಟ್ಟಾಗುತ್ತೆ. ಕಟ್ಟಾದ ಮೇಲೆ ಅವನೇನ್ ಮಾಡ್ತಾನೆ? ಮನುಷ್ಯ ಜೀವಿಸ್ಲೇಬೇಕಲ್ವಾ? ಆಗ ಅವನೊಂದು ದಾರಿ ಹುಡ್ಕೊಳ್ತಾನೆ, ಅವನೊಂದು ದಾರಿ ಕಂಡುಹಿಡ್ಕೊಳ್ತಾನೆ. ಏನು? ಆಗ ವಿವೇಕದಿಂದ ಜೀವಿಸಬೇಕಾಗಿದ್ದಂಥ ಮನುಷ್ಯ ಆಗ ಅವಿವೇಕದಿಂದ ಜೀವಿಸಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವಿವೇಕದಿಂದ ಜೀವಿಸುವಾಗ ಅವನ ಜೀವನ ಏನಾಯ್ತು? ಅಂಧಕಾರವಾಯಿತು. ಈಗ ಪಿತಾ ಸುತ್ತ ಪವಿತ್ರಾತ್ಮರು ತ್ರಯೇಕ ದೇವರು ಇದ್ದಾರೆ ಎಂಬುದು ನಮಗೆ ಎಲ್ಲ ಚೆನ್ನಾಗಿ ಗೊತ್ತಿದೆಯಾ? ಆದರೂ ಅವರು
ದೇವರನ್ನು ಗೌರವಿಸಲಿಲ್ಲ. ಪವಿತ್ರಾತ್ಮರನ್ನು ಅವರು ಗೌರವಿಸಲಿಲ್ಲ. ಮುಖ್ಯವಾಗಿ ಪವಿತ್ರಾತ್ಮರು ನಮಗೆ ಬೇಕೇ ಬೇಕು. ಈ ದಿನಗಳಲ್ಲಿ ನಮಗೆ ಬೇಕೇ ಬೇಕು. ಇದು ನ್ಯಾಯ ತೀರ್ಪಿನ ಕಾಲ. ನ್ಯಾಯ ತೀರ್ಪಿನ ಕಾಲ ಇದು. ಪ್ರೈಸ್ ದಿ ಲಾರ್ಡ್. ದೇವರನ್ನ ಅರಿತಿದ್ರು ಅವರು ಏನು ಮಾಡಿದ್ರು? ದೇವರನ್ನ ಅರಿತಿದ್ರೆ ವಿವೇಕ ದೇವರು ಕೊಡ್ತಾ ಇದ್ರು. ಇಲ್ಲಿ ಕನೆಕ್ಷನ್ ಕಟ್ ಆಗೋಯ್ತು. ಇಲ್ಲಿ ಕಟ್ ಮಾಡ್ಕೊಂಡ್ರು. ಕಾರಣ ಅದು ಗೊತ್ತಿಲ್ಲ ಹೇಗೆ ಅಂತ. ಲೋಕದ್ದು, ಇಲ್ಲ ಸೈತಾನನದ್ದು, ಇಲ್ಲ ಅಹಂಕಾರನೋ ಅಥವಾ ದುಡ್ಡೋ. ಇಲ್ಲಿ ಕಟ್ಟಾಗಲಿಕ್ಕೆ ಕಾರಣ ಅನೇಕ ಕಾರಣಗಳು ಇರ್ತವೆ. ಅದನ್ನು ಬರೆದು ಬಿಡೋಣ ಬೇಕಾದ್ರೆ. ಅದು ನಮ್ಗೆ ಸ್ವಲ್ಪ ಅರಿವಾಗಲಿ. ಪ್ರೈಸ್ ದಿ ಲಾರ್ಡ್. ಮೊದಲನೇದು ಅಧಿಕಾರ, ಎರಡನೇದು ಹಣ, ಮೂರನೇದು ಸೌಂದರ್ಯ, ನಾಲ್ಕನೇದು ಶರೀರ ಬಲ, ಐದನೇದು ಲೋಕದ ಆಸೆ, ಆರನೇದು ಸಹವಾಸ ದೋಷ, ಸಹವಾಸ ದೋಷ, ಏಳನೇದು ಅವಿವೇಕ. ಪ್ರೈಸ್ ದಿ ಲಾರ್ಡ್. ಇದರಿಂದ ಇಲ್ಲಿ ಕನೆಕ್ಷನ್ ಕಟ್ ಆಗೋದು. ಅರ್ಥ ಆಗ್ತಿದ್ಯಾ? ಪವಿತ್ರಾತ್ಮರ ಕನೆಕ್ಷನ್ ಕಟ್ ಆಗ್ಬೇಕಂದ್ರೆ ಸುಮ್ಮನೆ ಅಂತೂ ಕಟ್ ಆಗಲ್ಲ. ಇನ್ನೊಂದು ಬರ್ಕೊಳ್ಳಿ, ಅಹಂಕಾರ. ಇನ್ನೊಂದು ಮೂರ್ಖತನ, ತಿರಸ್ಕಾರ. ಇದೆಲ್ಲ ಇದ್ರೇನೆ ತಿರಸ್ಕಾರ ಮಾಡೋದು. ತಿರಸ್ಕಾರ ಮಾಡಿದ್ರೆ ಕಟ್ ಆಗೋದು. ಅದೇ ಪ್ರಾರಂಭದಲ್ಲಿ ಹೇಳಿದ್ದು ನಾನು. ಪವಿತ್ರಾತ್ಮರನ್ನ ನೀವು ತಿರಸ್ಕಾರ ಮಾಡಿದ ಕಾರಣ ವಿವೇಕ ಎಂಬ ವರವು ಕಟ್ಟಾಯಿತು. ತಿರಸ್ಕಾರ ಆಗೋಗುತ್ತೆ. ಪವಿತ್ರಾತ್ಮರ ವಿವೇಕ ಎಂಬ ವರ ಕಟ್ಟಾಗಬೇಕು ಅಂತ ಹೇಳಿದ್ರೆ ಅಧಿಕಾರದಿಂದ, ಹಣದಿಂದ, ಸೌಂದರ್ಯದಿಂದ, ಶರೀರ ಬಲದಿಂದ, ಲೋಕದ ಆಸೆ, ಸಹವಾಸ ದೋಷ, ಅವಿವೇಕ, ಅಹಂಕಾರ ಅಥವಾ ಮೂರ್ಖತನ, ಇವುಗಳು ಇನ್ನೂ ಎಕ್ಸೆಟ್ರಾ ಇನ್ನೂ ಅನೇಕ. ಪ್ರೈಸ್ ದಿ ಲಾರ್ಡ್. ಮನುಷ್ಯ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ ತಿಳಿಬೇಕು ಅಂದರೆ ಅವನಿಗೆ ವಿವೇಕ ಇರಬೇಕು. ಈಗ ನಿಮ್ಮ ಮಕ್ಕಳು ಏನಾದರೂ ತಪ್ಪು ಏನಾದರೂ ಮಾಡಿದ್ರೆ, ಅಥವಾ ಸಿಟಿಗೆ ಏನಾದ್ರು ಕಳಿಸಿರ್ತೀರಾ, ಅಥವಾ ಅಂಗಡಿಗೆ ಏನಾದ್ರು ಕಳಿಸಿರ್ತೀರಾ, ನೀವೊಂದು ವಸ್ತು ಹೇಳಿ ಕಳಿಸಿರ್ತೀರಾ, ಅವ್ರು ಬರಬೇಕಾದ್ರೆ ಬೇರೆ ಒಂದು ವಸ್ತು ತೊಗೊಂಬರ್ತಾರೆ. ಆಗ ನೀವು ಹೇಳೋದೇನು? ಏನಂತ ಬೈತೀರಾ ಮಕ್ಕಳಿಗೆ? ನೀನು ಮೂರ್ಖನ, ನಿನಗೆ ಅರಿವಿಲ್ವಾ, ನಿನಗೆ ವಿವೇಕ ಇಲ್ವಾ, ನಿನಗೆ ಜ್ಞಾನ ಇಲ್ವಾ, ನಿನಗೆ ಕಡ್ಡಿ ಇಲ್ವಾ, ಒಳ್ಳೇದ್ಯಾವುದು ಕೆಟ್ಟದ್ದು ಅನ್ನೋದು ತಿಳ್ಕೊಳಕ್ಕೆ ಆಗಲ್ವಾ? ಬೈತೀವಾ? ನೋಡಿ, ಒಳ್ಳೇದು ಮಾಡೋರೇ ಪವಿತ್ರಾತ್ಮರು. ಒಳ್ಳೇದು ನಮಗೆ ಮಾಡೋರೇ ಪವಿತ್ರಾತ್ಮರು. ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವೇನ್ ಮಾಡೋದು? ಈ ಪವಿತ್ರಾತ್ಮನ ತಿರಸ್ಕರಿತ ಮಾಡಿದ ಕಾರಣ ಈ ವಿವೇಕ ಹೋಗಿ ಅವಿವೇಕ ಆಯಿತು. ಇಲ್ಲಿ ದೇವರನ್ನ ಅರಿತಿದ್ರು, ಅವರು ದೇವರನ್ನ ಆರಾಧಿಸಲಿಲ್ಲ. ಬದಲಾಗಿ ಅವ್ರು ಏನು ಮಾಡಿದ್ರು? ಒಂದು ರೂಪವನ್ನು ಕೊಟ್ಕೊಂಡ್ರು. ಈ ರೂಪವನ್ನು ಕೊಟ್ಕೊಂಡು ಇದೇ ದೇವರು ಅಂತ ಹೇಳಿ ಆರಾಧನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಯಾರು ಹೇಳಿದ್ರು ಕೇಳ್ತಾ ಇಲ್ಲ. ಧರ್ಮಸಭೆ ಹೇಳಿದ್ರು ಕೇಳ್ತಾ ಇಲ್ಲ, ಬೈಬಲ್ ಹೇಳಿದ್ರು ಕೇಳ್ತಾ ಇಲ್ಲ, ಬೋಧಕರು ಹೇಳಿದ್ರು ಕೇಳ್ತಾ ಇಲ್ಲ, ಯಾರು ಹೇಳಿದ್ರು ನಂಬ್ತಾ ಇಲ್ಲ ಇವರು, ಯಾರು ಹೇಳಿದ್ರು ಇವ್ರು ಬದಲಾಗ್ತಾ ಇಲ್ಲ. ಕಾರಣ ಇವರ ಮನಸ್ಸು ಅಂಧಕಾರ, ಅವಿವೇಕದ ಕಾರಣ ಇವರ ಮನಸ್ಸು ಅಂಧಕಾರಮಯವಾಗಿದೆ. ಕತ್ಲು, ಅಲ್ಲಿ ಬೆಳಕು ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಇವರೇನು ಮಾಡಿದ್ರು? ನಿಜವಾದ ಏಕದೇವರನ್ನು ಆರಾಧಿಸುವುದನ್ನು ಬಿಟ್ಟು ಇವರೊಂದು ಮೂರ್ತಿಗಳನ್ನು ಮಾಡಿಟ್ಕೊಂಡ್ರು. ಒಬ್ಬೊಬ್ಬ ಸಂತರುಗಳನ್ನ ಇಟ್ಕೊಂಡ್ರು. ಪ್ರೈಸ್ ದಿ ಲಾರ್ಡ್. ನಿಮ್ಗೊಂದು ವಿಷಯ ಗೊತ್ತಾ?
ಸಂತ ಅಗಸ್ಟಿನರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ನಾನು ಸಂತ ಅಗಸ್ಟಿನರ ಬಗ್ಗೆ ನಾನು ಓದ್ತಾ ಇದ್ದೆ. ಓದಬೇಕಾದ್ರೆ ಅಲ್ಲಿ ಸಂತ ಅಗಸ್ತಿನರು ಅವ್ರು ಏನೇ ಮಾತಾಡಿದ್ರು ಬೈಬಲೇ ಮಾತಾಡಿದ್ದಾರೆ. ಅಗಸ್ತಿನ ದೊಡ್ಡ ಪಾಪಿ ಅಂದರೆ ದೊಡ್ಡ ಪಾಪಿ ಅಂತ ಹೇಳಿದ್ರೆ ಏನು ಹೇಳ್ತಾರೆ, ಅವರು ಪಾಪಮಯ ಜೀವನ ಜೀವಿಸಿದಂಥವರು. ಆದರೆ ಅವರು ಮನ ಪರಿವರ್ತನೆ ಆದಮೇಲೆ ಅವರು ಬೈಬಲ್ ಬಗ್ಗೆ ಮಾತಾಡ್ತಾರೆ, ಪ್ರಕಟಣೆ ಬಗ್ಗೆ ಮಾತಾಡ್ತಾರೆ. ನೋಡಿ, ಆಗಿನ ಕಾಲದಲ್ಲಿ ಅವರು ಪ್ರಕಟಣೆ ಬಗ್ಗೆ ಮಾತಾಡಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಅದಾದ್ಮೇಲೆ ಅವ್ರು ಹೇಳ್ತಾರೆ, ಸಂತ ಅಗಸ್ತಿನರು ಏನು ಹೇಳ್ತಾರೆ ಗೊತ್ತಾ, ಮನುಷ್ಯನು ದೇವರ ನಾಣ್ಯ ಇದ್ದಂತೆ. ಒಂದು ಕಡೆ ನೋಡಿ, ಇಲ್ಲಿ ಬರೆದು ತೋರಿಸ್ತೀನಿ ನೋಡಿ. ಮನುಷ್ಯ ದೇವರ ನಾಣ್ಯ ಇದ್ದಂತೆ. ಇದು ಫ್ರಂಟ್, ಇದು ಮುಂಭಾಗ, ಇದು ಹಿಂಭಾಗ. ಒಂದು ನಾಣ್ಯದ ಎರಡು ಮುಖಗಳು, ಎರಡು ಭಾಗಗಳು. ಇದು ನಾಣ್ಯ ಒಂದು, ನಾಣ್ಯ ಎರಡು. ಅಂದರೆ ಈ ಮುಂಭಾಗ ಹಿಂಭಾಗ, ಇಲ್ಲಿ ಮುಂಭಾಗ ಹಿಂಭಾಗ ಅಂತ ಬರ್ಬಿಡ್ತೀನಿ ಬೇಕಾರೆ. ನಾಳೆ ದಿನ ಯಾರಿಗಾರು ಅರ್ಥ ಆಗಂಗಿದ್ರೆ ಅರ್ಥ ಆಗಲಿ. ಮುಂಭಾಗ ಹಿಂಭಾಗ. ಇದು ಹೇಳ್ತಾರದು ಯಾರು? ಸಂತ ಅಗಸ್ಟಿನರು. ಒಬ್ಬ ಮನುಷ್ಯ ದೇವರ ನಾಣ್ಯವಿದ್ದಂತೆ. ಅವ್ರು ಹೇಳ್ತಾರೆ, ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದರೆ, ಒಂದು ಕಡೆ ನೋಡಿ, ಪ್ರೈಸ್ ದಿ ಲಾರ್ಡ್, ಒಂದು ಕಡೆ ತ್ರಯೇಕ ದೇವರ ಚಿತ್ರ, ಇನ್ನೊಂದು ಕಡೆ ಪ್ರಭು ಯೇಸು ಕ್ರಿಸ್ತರ ಶಿಲುಬೆ. ಆಮೆನ್. ನೋಡಿ, ಇಷ್ಟೇ ಅವ್ರು ಹೇಳೋದು, ಇಷ್ಟೇ ಅವ್ರು ಹೇಳ್ತಾರದು. ಎಷ್ಟು ಸ್ಪಷ್ಟವಾಗಿ ಇದ್ರ ಗೂಢಾರ್ಥ ನಾನು ಕಂಡುಹಿಡಿಯಲಿಕ್ಕೆ ಇನ್ನೂ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ, ಇವರು ಹೇಳಿದಂಥ ಈ ಒಂದು ವಾಕ್ಯ ಇದೆಯಲ್ಲ, ನಿಜವಾಗ್ಲೂ ಗ್ರಹಿಸಿಕೊಳ್ಳಲಾಗದೇ ಇರುವಂಥದ್ದು. ಯಾಕೆ ಅಂತ ಹೇಳಿದ್ರೆ ನೋಡಿ, ಒಬ್ಬ ಮನುಷ್ಯ ದೇವರ ನಾಣ್ಯವಿದ್ದಂತೆ. ಮುಂಭಾಗದಲ್ಲಿ ಅವನು ತ್ರಯೇಕ ದೇವರಾಗಿದ್ದರೆ, ಹಿಂದುಗಡೆ ಪ್ರಭುವಿನ ಶಿಲುಬೆ ಆಗಿರ್ತಾನೆ. ಇದನ್ನ ಬೋಧಿಸಿದ್ಯಾರು? ಸಂತ ಅಗಸ್ಟಿನರು ಇದನ್ನ ಬೋಧಿಸ್ತಾರೆ. ಸಂತ ಅಗಸ್ಟಿನರು ಬೋಧಿಸಿದ್ದು. ಪ್ರೈಸ್ ದಿ ಲಾರ್ಡ್. ಓಕೆ, ಈಗಿನ ಬೋಧಕರು ಏನಂತ ಬೋಧಿಸ್ತಾ ಇದ್ದಾರೆ? ಈಗಿನ ಬೋಧಕರು ಏನಂತ ಬೋಧಿಸ್ತಾ ಇದ್ದಾರೆ? ಸಂತ ಅಗಸ್ಟಿನರು ದೇವರು ಅಲ್ವಾ? ದೇವರು. ಅವ್ರ ಹತ್ರ ಪ್ರಾರ್ಥನೆ ಮಾಡಿ, ಎಲ್ಲ ಕೊಡ್ತಾರೆ. ಅವರಲ್ಲಿ ಪ್ರಾರ್ಥಿಸ್ರಿ. ಇದೇ ತಾನೇ ಈಗಿನ ಬೋಧಕರು ಹೇಳ್ತಾರದು? ಕರೆಕ್ಟಾ? ಸಂತ ಅಗಸ್ಟಿನರು ಹೇಳ್ತಾರೆ, ಮನುಷ್ಯ ದೇವರ ನಾಣ್ಯ. ಮನುಷ್ಯ ದೇವರ ನಾಣ್ಯವಿದ್ದಂತೆ. ಮುಂಭಾಗದಲ್ಲಿ ತ್ರಯೇಕ ದೇವರನ್ನ ಅವನು ಅನುಸರಿಸಿದ್ರೆ, ಹಿಂಭಾಗದಲ್ಲಿ ಪ್ರಭು ಯೇಸು ಕ್ರಿಸ್ತರ ಶಿಲುಬೆಯನ್ನು ಅವನು ಹೊರಬೇಕಾಗುತ್ತೆ. ಇದು ಸಂತ ಅಗಸ್ಟಿನ. ಸ್ವಲ್ಪ ಆಲೋಚನೆ ಮಾಡಿ, ತುಂಬಾ ಆಲೋಚನೆ ಮಾಡಬೇಕು. ಅಗಸ್ಟೀನರು ಪವಿತ್ರಾತ್ಮರನ್ನ ಅಂಗೀಕಾರ ಮಾಡಿಕೊಂಡ ಕಾರಣ ವಿವೇಕದಿಂದ
ಅವರು ದೇವರ ರಾಜ್ಯವನ್ನು ಅರಿತುಕೊಂಡ್ರು. ದೇವರ ರಾಜ್ಯವನ್ನು ಅರಿತುಕೊಂಡ್ರು. ಆದರೆ ಈಗಿನ ಬೋಧಕರು ನೋಡಿ, ಇಲ್ಲಿ ಬಂತು ಅಧಿಕಾರ. ನನಗೆ ಅಧಿಕಾರ ಇದೆ, ನನ್ನ ಹತ್ರ ಹಣ ಇದೆ, ನನ್ನ ಹತ್ರ ಸೌಂದರ್ಯ ಇದೆ, ನನ್ನ ಹತ್ರ ಶರೀರ ಬಲ ಇದೆ, ಲೋಕದ ಆಸೆ ಇದೆ, ಸಹವಾಸ ದೋಷ ಮತ್ತು ಅವಿವೇಕ, ಅಹಂಕಾರ, ದುರಂಕಾರ, ನಾನು ಚೆನ್ನಾಗಿ ಬೋಧನೆ ಮಾಡ್ತೀನಿ, ನಾನು ಹಂಗೆ ಬೋಧನೆ ಮಾಡ್ತೀನಿ, ನಾನು ಹಿಂಗೆ ಬೋಧನೆ ಮಾಡ್ತೀನಿ ಅಂದ್ಕೊಂಡು ಆ ಒಂದು ಅಹಂಕಾರದ ದೃಷ್ಟಿಯಲ್ಲಿ ಪವಿತ್ರಾತ್ಮರ ಕನೆಕ್ಷನ್ನ ಕಟ್ ಮಾಡಿಕೊಂಡು ಈಗ ಇವರು ಏನಂತ ಬೋಧನೆ ಮಾಡ್ತಾ ಇದ್ದಾರೆ? ಸಂತ ಅಗಸ್ಟಿನರು ದೇವರಾಗಿದ್ದಾರೆ, ಅವರಲ್ಲಿ ಪ್ರಾರ್ಥಿಸ್ರಿ. ಅವರಲ್ಲಿ ಪ್ರಾರ್ಥಿಸ್ರಿ ಅಂದರೆ ಪರವಾಗಿಲ್ಲ, ಅವರಲ್ಲಿ ಕೇಳ್ರಿ, ಅವ್ರು ಕೊಡ್ತಾರೆ. ನೋಡಿ, ವಿವೇಕಕ್ಕೂ ಅವಿವೇಕಕ್ಕೂ ವ್ಯತ್ಯಾಸ ಇಷ್ಟೇನೆ. ಇದು ವಿವೇಕ, ಇದು ಅವಿವೇಕ. ಪ್ರೈಸ್ ದಿ ಲಾರ್ಡ್. ಯೆಶಾಯ ಪ್ರವಾದಿಯ ಗ್ರಂಥ 55ನೇ ಅಧ್ಯಾಯ 8ನೇ ವಾಕ್ಯ ಈಗ ನೆರವೇರ್ತಾ ಇದೆಯಾ? ದೇವರ ಆಲೋಚನೆ ಬೇರೆ ಆದರೆ ಮನುಷ್ಯನ ಆಲೋಚನೆ ಬೇರೆಯಾಗಿದೆ. ಹೌದಾ? ಹೌದು ಬ್ರದರ್. ಪ್ರೈಸ್ ದಿ ಲಾರ್ಡ್. ಓಕೆ, ಪವಿತ್ರಾತ್ಮರ ಸತ್ಫಲಗಳು ಸ್ವಲ್ಪ ಹಾಗೆ ಹೇಳ್ತಾ ಹೋಗೋಣ. ಯಾರಿಗೂ ಗೊತ್ತಿದೆ? ಕಳೆದ ಬಾರಿ ನಾನು ಗ್ರೂಪಲ್ಲಿ ಹಾಕಿದ್ದೆ. ಪವಿತ್ರಾತ್ಮರ ಸತ್ಫಲಗಳು. ಜ್ಞಾನ, ಒಂದು ನಿಮಿಷ. ಜ್ಞಾನ ಇದೆಯಾ ನಿಮ್ಮ ಹತ್ರ? ಲಿಸ್ಟ್ ಇದೆಯಾ? ನಾನು ವಾಟ್ಸಪ್ಪಲ್ಲಿ ಹಾಕಿನಲ್ಲ ಅತ್ತನೇ. ಮತ್ತೆ ಇನ್ಯಾವುದು? ಜ್ಞಾನ ಹೇಳಿ, ಹಾಗೆ ಹೇಳಿ ನೋಡೋಣ. ಜ್ಞಾನ, ಬುದ್ಧಿ, ವಿವೇಕ, ದೃಢತೆ, ತಿಳುವಳಿಕೆ, ಭಕ್ತಿ, ದೈವಭಯ. ಓಕೆ, ಒಂದನೇದು ಜ್ಞಾನ, ಎರಡನೇದು ಬುದ್ಧಿ, ಮೂರನೇದು ವಿವೇಕ, ನಾಲ್ಕನೇದು ದೃಢತೆ, ತಿಳುವಳಿಕೆ, ಭಕ್ತಿ, ಆರನೇದು ಭಕ್ತಿ, ಏಳನೇದು ದೈವ ಭಯ. ಕರೆಕ್ಟಾ? ಹೌದು ಬ್ರದರ್. ಸೂಪರ್. ಈಗ ವಿವೇಕ ಇಲ್ಲಿದೆ. ವಿವೇಕ ಕೊಡೋದು ಯಾರು? ವಿವೇಕ ಯಾರ ಬಳಿಯಲ್ಲಿದೆ? ಪವಿತ್ರಾತ್ಮರ ಬಳಿಯಲ್ಲಿದೆ. ಪವಿತ್ರಾತ್ಮರ ಬಳಿ. ಹಾಗಾಗಿ ಅವನೇನ್ ಮಾಡ್ದ? ನಿಜವಾದ ದೇವರನ್ನು ಅರಿತಿದ್ರು ಅವನೇನ್ ಮಾಡ್ದ? ಪವಿತ್ರಾತ್ಮರನ್ನ ಡಿಸ್ಕನೆಕ್ಟ್ ಮಾಡ್ಕೊಂಡ ಕಾರಣ ಅವನೇನ್ ಮಾಡ್ದ? ಅವಿವೇಕಿ ಆಗೋದ. ಅವಿವೇಕಿ ಆದ್ಮೇಲೆ ಏನಾದರೂ ಒಂದು ಮಾಡ್ಲೇಬೇಕು ತಾನೆ, ದೇವರನ್ನೋದು ಇಟ್ಕೊಳ್ಳೇಬೇಕಲ್ವಾ? ಹಾಗಾಗಿ ಅವನೊಂದು ಸ್ವರೂಪಗಳನ್ನು ಇಟ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ದ. ಕೆಲವು ವಿಧವಾದ ಡಿಸೈನ್ ಸ್ವರೂಪಗಳನ್ನು ಇಟ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ದ. ಅದಾದಮೇಲೆ ಸಂತರುಗಳನ್ನು ಆರಿಸ್ಕೊಂಡ. ಇವರೇ ಸಂತರು, ದೇವರಿಗೆ ಕೊಡಬೇಕಾದ ಎಲ್ಲ ಗೌರವವನ್ನು ಅವನು ಅಲ್ಲಿ ಕೊಡಲಿಕ್ಕೆ ಪ್ರಾರಂಭ ಮಾಡ್ದ. ಸೈತನ ಅದಕ್ಕೆ ಸಹಾಯ ಮಾಡ್ದ. ಸೈತನ ಆ ಕೆಲಸ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ. ಯಾಕಂದರೆ ದೇವರಿಗೆ ವಿರುದ್ಧವಾಗಿ ಅವನೇನು ಮಾಡಬೇಕು? ದೇವರಿಗೆ ನಮ್ಮ ಮೇಲೆ ಕೋಪ ಬರುವಂತೆ ಕಾರ್ಯಗಳನ್ನು ಮಾಡಿಸ್ಬೇಕು. ಪ್ರೈಸ್ ದಿ ಲಾರ್ಡ್. ಮನುಷ್ಯನಿಗೆ ವಿವೇಕ ಇತ್ತು ಅಂತ ಹೇಳಿದ್ರೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಲ್ಲವನ್ನ ಅವನು ಅರ್ಥಕೊಳ್ತಾನೆ. ಅರ್ಥ ಆಗ್ತಿದ್ಯಾ? ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಎಂಬುದನ್ನು ಅವನು ಅರ್ಥಕೊಳ್ತಾನೆ. ಅದಕ್ಕೆ ವಾಕ್ಯ 1 ರೋಮನರಿಗೆ ಬರೆದ ಪತ್ರ ವಾಕ್ಯ 1:21 ನಾವು ಓದ್ತೀವಿ. ದೇವರನ್ನು ಅರಿತಿದ್ದರೂ ಅವರು ದೇವರೆಂದು ಗೌರವಿಸಲಿಲ್ಲ, ದೇವರಿಗೆ ಉಪಕಾರ ಸ್ಮರಣೆ ಮಾಡಲಿಲ್ಲ, ಬದಲಾಗಿ ಅವರ ವ್ಯರ್ಥ ಆಲೋಚನೆಗಳಲ್ಲಿ ಮಗ್ನರಾದರು. ಅವರ ವಿವೇಕರಹಿತ ಮನಸ್ಸು ಅಂಧಕಾರಮಯವಾಯಿತು. ಪ್ರೈಸ್ ದಿ ಲಾರ್ಡ್. ಓಕೆ, ಎರಡನೇದು ಹಾಗೆ ಮುಂದುವರಿಸಿ.
22ನೇ ವಾಕ್ಯವನ್ನು ಮುಂದುವರಿಸಿ. 22ನೇ ವಾಕ್ಯ. ತಾವೇ ಜ್ಞಾನಿಗಳು. ಆ ಕೊಚ್ಚಿಕೊಳ್ಳುತ್ತಾ ಆ ಅವರು ನಿಜವಾಗಿಯೂ ಮೂರ್ಖರಾದರು. ಜ್ಞಾನ ಎಲ್ಲಿಂದ ಬರುತ್ತೆ? ಜ್ಞಾನ ಎಲ್ಲಿಂದ ಬರುತ್ತೆ? ಪವಿತ್ರಾತ್ಮರಿಂದ ಅಲ್ವಾ? ಕರೆಕ್ಟಾ? ಜ್ಞಾನ ಬರೋದು ಪವಿತ್ರಾತ್ಮರಿಂದ. ಆ ಪವಿತ್ರಾತ್ಮರನ್ನ ಡಿಸ್ಕನೆಕ್ಟ್ ಮಾಡಿದಾಗ ಇವ್ರು ಏನ್ ಮಾಡ್ಕೊಂಡ್ರು? ಇವರಿಗೆ ಜ್ಞಾನ ಹೋಯ್ತು, ಇವರ ಜ್ಞಾನ ಹೋಯ್ತು. ಹಾಗಾಗಿ ಇವರು ನಾನೇ ಜ್ಞಾನಿ ಅಂತ ತಿಳ್ಕೊಂಡು ಇವ್ರೇನ್ ಮಾಡಿದ್ರು? ನಿಂಬೆಹಣ್ಣು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ತೆಂಗಿನಕಾಯಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಂತರುಗಳನ್ನ ದೇವರಂದು ಒಪ್ಪಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ರು, ದೇವರನ್ನ ಆರಾಧಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಸಂತರುಗಳೇ ಅಲ್ಲಿ ಹೇಳ್ತಾ ಇದ್ದಾರೆ. ಸಂತರುಗಳು ಸಂತ ಅಗಸ್ಟಿನರೇ ನೇರವಾಗಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಬೇರೆ ಬೇರೆ ಸಂತರುಗಳು ಹೇಳ್ತಾ ಇದ್ದಾರೆ. ನಾನು ಮುಂದಿನ ಕ್ಲಾಸಲ್ಲಿ ನಾನು ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತೀನಿ. ಯಾವ ಸಂತರು ಏನೇನು ಹೇಳಿದ್ದಾರೆ ಅದೆಲ್ಲವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸಂತರು ಹೇಳಿದ್ದು ಬೇರೆ, ಈ ಲೋಕದ ಜನರು ಹೇಳಿದ್ದೇ ಬೇರೆ. ಸಂತರು ಹೇಳಿದ್ದು ಬೈಬಲ್, ಲೋಕದ ಜನರು ಹೇಳಿದ್ದು ಬರೀ ಗಾಳಿ ಮಾತು, ಬರೀ ಗಾಳಿ ಮಾತು. ಪ್ರೈಸ್ ದಿ ಲಾರ್ಡ್. ತಾವೇ ಜ್ಞಾನಿಗಳೆಂದು ತಿಳಿದು ನಿಜವಾಗಿಯೂ ಅವರು ಮೂರ್ಖರಾದರು ಅಂತ ಬೈಬಲ್ ಹೇಳ್ತಾ ಇದೆ. ನೀವು ಏನು ಹೇಳಿದ್ರು ಅವ್ರು ಕೇಳೋದಿಲ್ಲ. ಸಂತರುಗಳೇ ದೇವರೆಂದು ಅವರು ಅರ್ಥಕೊಂಡ್ಬಿಟ್ಟಿದ್ದಾರೆ, ಅವರು ಆರಾಧಿಸ್ತಾ ಇದ್ದಾರೆ. ಹಾಗಾಗಿ ಅವರು ಗಾಳಿಯನ್ನು ಬಿತ್ತುತ್ತಾರೆ, ಬಿರುಗಾಳಿಯನ್ನು ಕೊಯ್ತಾರೆ. ಕೊನೆಗೆ ಅಂತಿಮ ದಿನದಲ್ಲಿ ಅವರು ನೋಡಿ, ಇವರು ಪ್ರಾರ್ಥನೆ ಮಾಡೋದು ಯಾರ ಹತ್ರ? ಸಂತರ ಹತ್ರ ಅಲ್ವಾ? ಇವರು ಪ್ರಾರ್ಥನೆ ಮಾಡೋದು ಕೂತ್ಕೊಂಡು ಸಂತರ ಹತ್ರ ಪ್ರಾರ್ಥನೆ ಮಾಡೋದು. ಆ ಫಲಗಳು ಅವ್ರು ಪ್ರಾರ್ಥಿಸೋದು ಸಿಗದೇ ಇದ್ದಾಗ ಅವ್ರು ನೇರವಾಗಿ ದೂಷಿಸೋದು ಯಾರನ್ನ? ಯಾರನ್ನ? ದೇವರನ್ನ ಅವ್ರು ದೂಷಿಸ್ತಾರೆ. ಅಯ್ಯೋ, ದೇವ್ರಿಗೆ ಕಣ್ಣಿಲ್ಲ, ದೇವ್ರಿಗೆ ಕೈ ಇಲ್ಲ, ದೇವ್ರಿಗೆ ಬಾಯಿ ಇಲ್ಲ, ನಾನು ಎಷ್ಟು ಪ್ರಾರ್ಥನೆ ಮಾಡಲಿ, ಎಷ್ಟು ಜಪಸರ ಮಾಡಲಿ, ನನಗೆ ಡೈಲಿ ಯಾರಾದರೂ ಒಬ್ಬರೋ ಇಬ್ಬರು ಹೇಳ್ತಾ ಇರ್ತಾರೆ. ವಾರಕ್ಕೆ ಒಂದು 3-4 ಟೈಮ್ ಹೇಳ್ತಾರೆ, ಬ್ರದರ್ ನಾನು ಕುಳಿತುಕೊಂಡಾಗೂ ಜಪಸರ ಮಾಡ್ತೀನಿ, ನಿಂತ್ಕೊಂಡಾಗೂ ಜಪಸರ ಮಾಡ್ತೀನಿ, ದೇವರಿಗೆ ನನ್ನ ಕಷ್ಟ ಗೊತ್ತೇ ಆಗ್ತಾಯಿಲ್ಲ ಬ್ರದರ್, ದೇವ್ರಿಗೆ ನನ್ನ ಕಷ್ಟ ಗೊತ್ತೇ ಆಗ್ತಾಯಿಲ್ಲ, ದೇವ್ರು ನನ್ನ ಕುಟುಂಬದ ಬಗ್ಗೆ ಅರಿತುಕೊಳ್ತಾ ಇಲ್ಲ. ಯಾರು ಹೇಳಿದ್ದು? ಬೈಬಲಲ್ಲಿ ಇದೆಯಾ ಸಂತರುಗಳ ಬಳಿ ಹೋಗಿ ಕುಳಿತುಕೋ ಅಂತೇಳಿ? ಅಲ್ವಾ? ಪ್ರೈಸ್ ದಿ ಲಾರ್ಡ್. ಜ್ಞಾನೋಕ್ತಿ 19ನೇ ಅಧ್ಯಾಯ 3ನೇ ವಾಕ್ಯ. ಜ್ಞಾನೋಕ್ತಿ 19ನೇ ಅಧ್ಯಾಯ 3ನೇ ವಾಕ್ಯ ಓದಿ. ಜ್ಞಾನೋಕ್ತಿ. ಮನುಷ್ಯನ ಬಾಳಿನ ಅಳಿವು ತನ್ನ ಮೂರ್ಖತನದಿಂದ, ಆದರೂ ಅವನು ಸಿಡಿದೇಳುವುದು ಸರ್ವೇಶ್ವರನ ವಿರುದ್ಧ. ಮನುಷ್ಯ ಮೂರ್ಖ ಅಲ್ವಾ? ಮನುಷ್ಯ ಮೂರ್ಖ. ಯಾಕಂದ್ರೆ ಅವನ ಜೀವನ ಯಾವ ತರ ಇದೆ? ಅಂಧಕಾರ ಅಲ್ವಾ? ಸಿಕ್ಕಿದಲ್ಲ ದೇವರು, ಸಿಕ್ಕಿದ ಸಂತರುಗಳನ್ನೆಲ್ಲ ಅವನು ನಮಸ್ಕಾರ ಮಾಡ್ತಾನೆ, ಎಲ್ಲ ಸಂತರುಗಳ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾನೆ. ಆದರೆ ತ್ರೈಯೇಕ ದೇವರ ಬಳಿಗೆ ಬರಲಿಕ್ಕೆ ಅವನಿಗಾಗೋದಿಲ್ಲ. ಮುಖ್ಯವಾಗಿ ಪವಿತ್ರಾತ್ಮರ ಬಳಿಗೆ ಬರಲಿಕ್ಕೆ ಅವನಾಗೋದಿಲ್ಲ. ಕಾರಣ ಏನಂತ ಹೇಳಿದ್ರೆ, ಅವರು ದಹಿಸುವ ಅಗ್ನಿಯಾಗಿದ್ದಾರೆ. ದಹಿಸುವ ಅಗ್ನಿಯಾಗಿದ್ದಾರೆ. ಸೀನಾಯ್ ಬೆಟ್ಟದಲ್ಲಿ ಮೋಶೆಯ ಜೊತೆಯಲ್ಲಿ ಮಾತನಾಡಬೇಕಾದ್ರೆ ಪೊದೆಯಲ್ಲಿ ಉರಿಯುತ್ತಿದ್ದಂಥವರು ಪವಿತ್ರಾತ್ಮರು. ಪವಿತ್ರಾತ್ಮರು ಅಗ್ನಿಯಾಗಿದ್ದಾರೆ. ಅದಕ್ಕೆ ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ನಾವು ನೋಡ್ತೀವಿ. ಪ್ರೇಷಿತರ ಕಾರ್ಯಕಲಾಪಗಳು 2ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಅವರು ಅಗ್ನಿ ಆಗಿದ್ದಾರೆ. ಹೇಗೆ ಅಂತ ಹೇಳಿದ್ರೆ, ಅಲ್ಲಿ ನೋಡಿ, ಪಂಚಶತಮದ ದಿನ ಎಲ್ಲರೂ ಒಟ್ಟಾಗಿ ಸೇರಿ, ಶಿಷ್ಯರೆಲ್ಲ ಸೇರಿ ಒಟ್ಟಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು. 3ನೇ ವಾಕ್ಯ ನೋಡಿ, ಅದಲ್ಲದೆ ಅಗ್ನಿ ಜ್ವಾಲೆಗಳು ಕೆನ್ನಾಲಿಗೆಯಂತೆ ಕಾಣಿಸಿಕೊಂಡವು. ಹಾಗಾದ್ರೆ ಪವಿತ್ರಾತ್ಮರು ಯಾರು? ಈಗ ಪವಿತ್ರಾತ್ಮರು ಯಾರು? ಅಗ್ನಿ ಅಲ್ವಾ? ಅಗ್ನಿ. ಪವಿತ್ರಾತ್ಮರು ಅಂದ್ರೆ ಅಗ್ನಿ. ಪವಿತ್ರಾತ್ಮರು ಅಗ್ನಿಯಾಗಿದ್ದಾರೆ. ಅದೇ ರೀತಿ ವಾಕ್ಯನು ಕೂಡ ದಹಿಸುವ ಅಗ್ನಿನೇ. ಅದು ನಾವು ಆಮೇಲೆ ತಿಳ್ಕೊಳ್ಳೋಣ. ಪವಿತ್ರಾತ್ಮರು ಅಗ್ನಿಯಾಗಿದ್ದಾರೆ. ಅವರು ಸುಡುತ್ತಾರೆ. ನೀವು ಅವ್ರ ಮುಂದೆ ಹೋಗಿ ನಿಂತ್ಕೊಂಡಾಗ
ನೀವು ಸುಮಾರು 20 ವರ್ಷ 30 ವರ್ಷ ಹಿಂದೆ ಮಾಡಿದ ಪ್ರತಿಯೊಂದು ಪಾಪಗಳನ್ನು ಅರಿವಿಗೆ ತಂದು ಕೊಡ್ತಾರೆ, ನಿಮ್ಮ ನೆನಪಿಗೆ ತಂದು ಕೊಡ್ತಾರೆ. ಆಗ ನಮ್ಗೇನಾಗುತ್ತೆ? ಏನಾಗುತ್ತೆ? ಕಳ್ಳ ಅಂದರೆ ಏನಾಗುತ್ತೆ? ನೋವಾಗುತ್ತಲ್ಲ? ಕಳ್ಳ ಅಂದರೆ ನೋವಾಗುತ್ತಾ? ಆಗುತ್ತೆ ಬ್ರದರ್. ಇದ್ದೀರಾ? ಆಗುತ್ತೆ. ಇದ್ದೀರಾ? ಕಳ್ಳ ಅಂದರೆ ನೋವಾಗುತ್ತೆ, ಮೋಸಗಾರ ಅಂದರೆ ನೋವಾಗುತ್ತೆ. ಆದರೆ ಲೋಕದ ಮನುಷ್ಯರು ಆ ರೀತಿ ಇಲ್ಲ. ಲೋಕದ ಮನುಷ್ಯ ಬೇಕಾದರೆ ಕಳ್ಳನ್ನ ಒಳ್ಳೆಯವನು ಅಂತೇಳಿ ಪ್ರತಿಬಿಂಬಿಸ್ತಾನೆ, ಅಥವಾ ಮೋಸಗಾರನ ಇವನು ಸೂಪರ್ ಡೂಪರ್ ಅಂತ ಹೇಳಿ ವರ್ಣಿಸ್ತಾನೆ. ಆದರೆ ಪವಿತ್ರಾತ್ಮರು ಹಾಗಲ್ಲ. ಕಳ್ಳನನ್ನು ಕಳ್ಳ ಅಂತಲೇ ಏನು ಮಾಡ್ತಾರೆ? ಪ್ರತಿಬಿಂಬಿಸ್ತಾರೆ. ನೀನು ಕಳ್ಳ, ನೀನು ಮಾಡಿದ್ದು ಸರಿ ಇಲ್ಲ, ನೀನು ಹಂಗೆ ಮಾಡಿದೆ, ನೀನು ಹೀಗೆ ಮಾಡಿದೆ ಅಂತ ಹೇಳಿ ಅವ್ರೇನು ಮಾಡ್ತಾರೆ? ನೇರವಾಗಿ ಎಚ್ಚರಿಸ್ತಾರೆ ಬ್ರದರ್. ಈ ಲೋಕದಲ್ಲಿ ಪಾಪ ಮಾಡಿದ್ರೆ ಯಾರು ಇದ್ದಾರ? ಎಲ್ಲರೂ ಪಾಪ ಮಾಡಿದ್ದಾರೆ ಬ್ರದರ್, ಮಾಡ್ತಾ ಇದ್ದಾರೆ. ಈಗ ಯೇಸು ಸ್ವಾಮಿ ಯೋಹಾನನ ಬರೆದ ಶುಭ ಸಂದೇಶ ಅಲ್ಲಿ 4ನೇ ಅಧ್ಯಾಯದಲ್ಲಿ ಸಿಕಾರೆಂಬ ಊರಿಗೆ ಬಂದಾಗ ಅಲ್ಲಿದ್ದಂಥ ಒಂದು ಹೆಂಗಸನ್ನು ನೋಡಿ ಏನು ಹೇಳಿದ್ರು? ನಿನಗೆ 5 ಜನ ಗಂಡಂದಿರು. ಹೇಳಿದ್ರಾ? ಓದಿದ್ದೀರಾ? ಓದಿದ್ದೀರಾ? ನಿನಗೆ 5 ಜನ ಗಂಡಂದಿರು. ಹಾಗೆ ಹೇಳಿದಾಗ ಹೆಂಗಿರ್ಬೋದು ಯೋಚನೆ ಮಾಡಿ. ಯೋಹಾನ 14ನೇ ಅಧ್ಯಾಯ 16 ಹಾಗೂ 17 ಓದಿ ಬೇಗ. 16, 17 ಬೇಗ ಓದಿ. ಅದಕ್ಕೆ ಯೇಸು ಹೋಗಿ ನಿನ್ನ ಗಂಡನನ್ನು ಕರೆದುಕೊಂಡು ಬಾ ಎಂದು ಹೇಳಿದರು. ಆಕೆ ನನಗೆ ಗಂಡನಿಲ್ಲ ಎಂದಳು. ಗಂಡನಿಲ್ಲವೆಂದು ಸರಿಯಾಗಿ ಹೇಳಿದೆ. ನಿನಗೆ 5 ಜನ ಗಂಡಂದಿರು ಇದ್ದರು, ಈಗ ನಿನ್ನೊಡನೆ ಇರುವವನು ನಿನ್ನ ಗಂಡನಲ್ಲ, ನೀನು ಹೇಳಿದ್ದು ಸರಿಯೇ ಎಂದರು ಯೇಸು ಸ್ವಾಮಿ. ನೋಡಿ, 5 ಜನ ಗಂಡಂದಿರು ಅಂತ ಹೇಳಿದ್ರೆ ಈಗ ಒಬ್ರು ಇಬ್ರು ಇಟ್ಕೊಂಡಾಗ ಪವಿತ್ರಾತ್ಮರು ಏನ್ ಮಾಡ್ತಾರೆ? ನಿನ್ನ ಹಳೆ ಗಂಡ ಎಲ್ಲಿ ಕೇಳ್ತಾರ? ಅವಾಗ ಏನಾಗುತ್ತೆ? ಸಂತೋಷ ಆಗುತ್ತಾ? ಅದಕ್ಕೆ ಪವಿತ್ರಾತ್ಮರ ಮುಂದೆ ಬರ್ಲಿಕ್ಕೆ ನಮಗ್ ಭಯ. ಪವಿತ್ರಾತ್ಮರನ್ನ ಅಂಗೀಕಾರ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಭಯ. ಪವಿತ್ರಾತ್ಮರ ದೀಕ್ಷಾಸ್ನಾನ ಪಡ್ಕೊಳ್ಳಿಕ್ಕೆ ಅದಕ್ಕೆ ಭಯ. ಪ್ರೈಸ್ ದಿ ಲಾರ್ಡ್. ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ನಾವು ನೋಡೋಣ. ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ನೋಡಿ, ಎಲ್ಲಿ ನೀವು ಪಾಪ ಮಾಡಬೇಕಾದ್ರೆ ವಾಕ್ಯ ತಗೊಳ್ಳಿ. 30ನೇ ಅಧ್ಯಾಯ 21ನೇ ವಾಕ್ಯ. 30ನೇ ಅಧ್ಯಾಯ 21ನೇ ವಾಕ್ಯ. ನೀವು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಿದರೆ ಇದೇ ಮಾರ್ಗ, ಇದರಲ್ಲೇ ನಡೆಯಿರಿ ಎಂಬ ಮಾತು ಇಂದಿನಿಂದ ನಿಮ್ಮ ಕಿವಿಗೆ ಕೇಳಿಸುವುದು. ಯೆಶಾಯ ಪ್ರವಾದಿಯ ಗ್ರಂಥ 30ನೇ ಅಧ್ಯಾಯ 21ನೇ ವಾಕ್ಯ 21ನೇ ವಾಕ್ಯ. ಅದೇ ಯೇಸು ಸ್ವಾಮಿ ಯೋಹಾನನು ಬರೆದ ಶುಭ ಸಂದೇಶ 16ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಏನ್ ಹೇಳ್ತಾರೆ? ಪಾಪದ ಬಗ್ಗೆ ಅವರು ಮನವರಿಕೆ ಮಾಡಿಕೊಡ್ತಾರೆ ಅಲ್ವಾ? ಮನವರಿಕೆ ಮಾಡ್ಕೊಡ್ತಾರೆ. 2 ವಾಕ್ಯಗಳನ್ನು ಬರ್ಕೊಳ್ಳಿ. ಯೆಶಾಯ 30ನೇ ಅಧ್ಯಾಯ 21 ಹಾಗೂ ಯೋಹಾನ 16:9. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನಾವು ಪಾಪ ಮಾಡುತ್ತಿರುವ ಕಾರಣ, ಪಾಪದ ಮಾರ್ಗದಲ್ಲಿ ನಾವು ಜೀವಿಸುತ್ತಿರುವ ಕಾರಣ ಪವಿತ್ರಾತ್ಮರನ್ನು ನಾವು ಅಂಗೀಕಾರ ಮಾಡ್ಕೊಳ್ಳಲ್ಲ. ಬದಲಾಗಿ ಎಲ್ಲೋಗ್ತೀವಿ? ನೇರವಾಗಿ ಸಂತರುಗಳ ಹತ್ರ ನಾವು ಹೋಗ್ತೀವಿ. ಸಂತರುಗಳ ಬಳಿಗೆ. ಎಲ್ಲ ಸಂತರುಗಳು, ನಾನು ಒಂದೊಂದು ರೆಫರ್ ಮಾಡ್ತಾ ಇದ್ದೀನಿ. ಎಲ್ಲ ಸಂತರುಗಳು ನೋಡಿ, ಇಲ್ಲಿದೆ ನೋಡಿ, ಪುಸ್ತಕದಲ್ಲಿದೆ. ಸಂತರ ಸನ್ಮಾರ್ಗ ಕಾಣಿಸ್ತಿದ್ಯಾ ಈ ಪುಸ್ತಕ? ಕಾಣಿಸ್ತಿದೆ ಬ್ರದರ್. ಹೆಡ್ಡಿಂಗ್ ತೋರಿಸ್ತೀನಿ ರೀ. ಇವರೇನೋ ಸುಳ್ಳು ಹೇಳ್ತಾ ಇರ್ಬೋದು ಅಂತ ತಿಳ್ಕೊಳ್ಬೋದು ನೀವು. ಆದರೆ ಇಲ್ಲೇನು ಹೇಳಿದೆ ವಾಕ್ಯ?
ಏನಿದೆ ಇದು? ಇದೇನು ಓದಿ? ಸಂತರ ಕಾಣಿಸ್ತಿದ್ಯಾ? ಸಂತರ ಇಲ್ಲ, ಹೇಳಿ ಬ್ರದರ್ ನೀವೇನೆ. ಸಂತರ ಸನ್ಮಾರ್ಗ ಹೇಳಿ, ಕಾಣಿಸ್ತಿಲ್ವಾ? ಕಾಣಿಸ್ತಾ ಇಲ್ಲ. ಕಾಣಿಸ್ತಾ ಇಲ್ವಾ ಕಾಣಿಸ್ತಾ ಇಲ್ಲ. ಕ್ಯಾಮ್ರಾದಲ್ಲಿ? ಕಳಿಸಲ್ಲ ನೋಡಿ, ಕರೆಕ್ಟಾ ನೋಡಿ. ಸಂತರ ಸನ್ಮಾರ್ಗ. ಸಂತ ಆಗಸ್ಟಿನರು ಹೇಳ್ತಾರೆ, ಒಬ್ಬ ಮನುಷ್ಯ ದೇವರ ನಾಣ್ಯವಿದ್ದಂತೆ. ಒಂದು ಕಡೆ ಮುಂದುಗಡೆ ನಾಣ್ಯದ ಮುಂದುಗಡೆ ತ್ರಯೇಕ ದೇವರು, ದೇವರ ಮುದ್ರೆ, ಹಿಂದುಗಡೆ ಪ್ರಭು ಯೇಸು ಕ್ರಿಸ್ತರ ಶಿಲುಬೆಯ ಮುದ್ರೆಯನ್ನು ಅವನು ಹಾಕ್ಕೊಳ್ಬೇಕು ಅಂತ ಸಂತ ಅಗಸ್ಟೀನರು ಹೇಳ್ತಾರೆ. ಆದರೆ ಲೋಕದ ಮನುಷ್ಯ ಹೇಳ್ತಾನೆ, ಅಗಸ್ಟೀನರ ಭಾವಚಿತ್ರ ಇರುವಂಥ ಡಾಲರ್ ನೀನು ಹಾಕೋ, ನಿನಗೆ ಒಳ್ಳೆಯದಾಗುತ್ತೆ ಅಂತ. ಮೂರ್ಖನಿಗೂ ಅವಿವೇಕಿಗೂ ವ್ಯತ್ಯಾಸ ಇಷ್ಟೇನೆ ಅಲ್ವಾ? ಹೌದಾ? ಒಬ್ಬ ಮೂರ್ಖನಿಗೂ ವಿವೇಕಿಗೂ ವ್ಯತ್ಯಾಸ ಇಷ್ಟೇನೆ. ಹೌದು ಬ್ರದರ್. ವಿವೇಕಿ ಹೇಳಿದ್ಯಾರು? ವಿವೇಕಿಯಾದ ಸಂತ ಅಗಸ್ಟಿನರು ಹೇಳಿದ್ದು ತ್ರಯೇಕ ದೇವರು ಹಾಗೂ ಶಿಲುಬೆ ಅಂತ ಹೇಳಿದ್ರು. ಆದರೆ ಮೂರ್ಖ ಮನುಷ್ಯ ಏನು ಮಾಡ್ದ? ತಾನೇ ಜ್ಞಾನಿ, ನಾನೊಬ್ಬನೇ ಜ್ಞಾನಿ ಅಂತ ತಿಳ್ಕೊಂಡು ಅವನೇನು ಮಾಡ್ದ? ನಿಜವಾಗಿಯೂ ಮೂರ್ಖನಾದ ಅವನು. ಅಲ್ವಾ? ಕರೆಕ್ಟಾ? ಕರೆಕ್ಟಾ? ಕರೆಕ್ಟು. ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅರ್ಥ ಆಯ್ತು ಬ್ರದರ್. ಹಾಗಾದರೆ ವಾಕ್ಯ ನೋಡಿ, ಯೆಶಾಯ ಪ್ರವಾದಿಯ ಗ್ರಂಥ 55ನೇ ಅಧ್ಯಾಯ 8ನೇ ವಾಕ್ಯ. ನನ್ನ ಆಲೋಚನೆಗಳು ಬೇರೆ, ದೇವರ ಆಲೋಚನೆಗಳೇ ಬೇರೆ. ಪ್ರಭು ಯೇಸು ಕ್ರಿಸ್ತರು ತಂದೆಯಾದ ದೇವರ ಮಾತನ್ನು ಮೀರಲಿಲ್ಲ. ಪವಿತ್ರಾತ್ಮರನ್ನು ಅವರು ತಿರಸ್ಕಾರ ಮಾಡಲಿಲ್ಲ. ಮಾಡಿದ್ರ? ಮಾಡಲಿಲ್ಲ. ಲೂಕನ ಬರೆದ ಶುಭ ಸಂದೇಶ 4ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ ಪವಿತ್ರಾತ್ಮರು ಅವರನ್ನು ಬೆಂಗಾಡಿಗೆ ಕರ್ಕೊಂಡು ಹೋಗ್ತಾರೆ. ಬೆಂಗಾಡಿಗೆ ಕರ್ಕೊಂಡು ಹೋಗ್ತಾರೆ. ಆಗ ಯೇಸು ಸ್ವಾಮಿ ಹೇಳ್ಬೋದಾಗಿತ್ತು, ಯಾರ ಹತ್ರ ಇಟ್ಕೊಂಡಿದ್ಯಾ ಇದೆಲ್ಲ? ಯಾರ ಹತ್ರ ಇಟ್ಕೊಂಡಿದ್ಯಾ? ನಾನು ದೇವರ ಕುಮಾರ ಅನ್ನೋದು ನಿನಗೆ ಗೊತ್ತಿಲ್ವಾ? ನಾನು ದೇವರ ಅನ್ನೋದು ಗೊತ್ತಿಲ್ವಾ ನಿನಗೆ? ಹೇಳ್ಬೋದಿತ್ತು. ಆದರೆ ಯೇಸು ಸ್ವಾಮಿ ಹೇಳಲಿಲ್ಲ. ನಾವು ಹೇಳ್ತೀವಿ. ನಾವು ಹೇಳ್ತೀವಾ? ನಾವು ಹೇಳ್ತೀವಿ, ನಾನು ಕ್ರೈಸ್ತ, ನಾನು ರೋಮನ್ ಕಥೋಲಿಕ ಕ್ರೈಸ್ತ, ನಾನು CSA ಕ್ರೈಸ್ತ, ನಾನು ಪ್ರೊಟೆಸ್ಟೆಂಟ್ ಕ್ರೈಸ್ತ, ನಾನು ಆ ಸಭೆಗೆ ಸೇರಿದವನು, ನಾನು ಕನ್ನಡ ಕ್ರೈಸ್ತ, ನಾನು ತಮಿಳ್ ಕ್ರೈಸ್ತ, ನಾನು ಕೊಂಕಣಿ ಕ್ರೈಸ್ತ, ನಾನು ಮಲಯಾಳಿ ಕ್ರೈಸ್ತ, ನಾನು ಇಂಗ್ಲೀಷ್ ಕ್ರೈಸ್ತ. ನಾವು ಅಂದ್ಕೊಳ್ತೀವಿ ಇಂಗ್ಲೀಷ್ ಕ್ರೈಸ್ತರಿಗೆ ದೊಡ್ಡ ವ್ಯಾಲ್ಯೂ ಇದೆ ಅಂತ ನಾವು ಅಂದ್ಕೊಳ್ತೀವಿ. ವ್ಯಾಲ್ಯೂ ಅಲ್ಲಿ ಬರಲ್ಲ. ಸ್ಥಾನ ಮಾನ ಘನತೆ ಅಲ್ಲಿ ಬರೋದೇ ಇಲ್ಲ. ಸ್ಥಾನಮಾನ ಘನತೆ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಯಾರು ದೇವರ ಜೀವವುಳ್ಳ ವಾಕ್ಯಗಳನ್ನು ಅನುಸರಿಸಿ ನಡೀತಾರೋ ಆಗ ಪರಲೋಕ ಘನತೆ ಕೊಡುತ್ತೆ. ಅನುಸರಿಸಿ ನಡೆಯೋದಿಲ್ವೋ, ನೀನು ಇಂಗ್ಲೀಷೇ ಆಗಿರು, ಕೊಂಕಣಿನೇ ಆಗಿರು, ತಮಿಳೇ ಆಗಿರು, ಕನ್ನಡನೇ ಆಗಿರು, ಬೇರೆ ಯಾವುದೇ ಭಾಷೆ ಆಗಿರು, ನೀನು ಅತ್ಯಲ್ಪ. ಬೈಬಲ್ ಹೇಳುತ್ತೆ ಅತ್ಯಲ್ಪ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದೆಯಾ? ನಮ್ಮ ಆಲೋಚನೆ ಬೇರೆ. ಇನ್ನೊಂದ್ಸಲ ಹೇಳಿ ಬ್ರದರ್. ಸ್ಥಾನಮಾನ ಅಂತ ಹೇಳಿದ್ರೆ ನಾವು ಅನ್ಕೊಳ್ತೀವಿ ಭಾಷೆಯ ಮುಖಾಂತರ ಸ್ಥಾನಮಾನ ಅಂತ ನಾವು ಅನ್ಕೊಳ್ತೀವಿ. ಆದರೆ ಮತ್ತಾಯನ ಬರೆದ ಶುಭ ಸಂದೇಶ 5ನೇ ಅಧ್ಯಾಯ, ಮತ್ತಾಯನ ಬರೆದ ಶುಭ ಸಂದೇಶ 5ನೇ ಅಧ್ಯಾಯದಲ್ಲಿ ದೇವರು ಆ ಒಂದು ಸ್ಥಾನವನ್ನು ನಿಗದಿ ಮಾಡ್ತಾರೆ. ಮನುಷ್ಯ ನಿಗದಿ ಮಾಡೋದಲ್ಲ. ನಾನು ಇಂಗ್ಲೀಷಲ್ಲಿ ಪೂಜೆ ಮಾಡಿ ಇಂಗ್ಲೀಷ್ ಮಾಸ್ಗೆ ಹೋಗ್ತೀನಿ, ನಾನು ಇಂಗ್ಲೀಷವನು, ನಾನು ತಮಿಳವನು, ನಾನು ಕೊಂಕಣಿಯವನು, ನಾನು ಕನ್ನಡದವನು, ನಾನು ಆ ಥರದವನು, ಈ ಥರದವನು, ಇದು ಯಾವುದು ಲೆಕ್ಕಕ್ಕೆ ಬರಲ್ಲ. ಆದರೆ ವಾಕ್ಯ ಹೇಳುತ್ತೆ ಮತ್ತಾಯ 5:19 ಯಾರು ಚಿಕ್ಕ ಆಜ್ಞೆಗಳನ್ನು ಮೀರದಂತೆ ಜನರಿಗೆ ಬೋಧಿಸ್ತಾರೋ ಅವರು ಮಹಾತ್ಮರೆನಿಸಿಕೊಳ್ತಾರೆ. ದೇವರ ವಾಕ್ಯ ಅಂದರೆ ಧರ್ಮಶಾಸ್ತ್ರವನ್ನು ತಿರಸ್ಕಾರ ಮಾಡಿ ಜೀವಿಸುವವರು ಅವರು ಅತ್ಯಲ್ಪ ಎನಿಸಿಕೊಳ್ತಾರೆ. ಮತ್ತಾಯ 5:19 ನೀವು ಓದ್ಕೊಳ್ಬೋದು. ಧರ್ಮಶಾಸ್ತ್ರವನ್ನು ಮೀರುವವರು ಅತ್ಯಲ್ಪರು, ಧರ್ಮಶಾಸ್ತ್ರವನ್ನು ಅನುಸರಿಸಿ ನಡೆಯುವವರು ಮಹಾತ್ಮರು. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದೆಯಾ? ಅರ್ಥ ಆಗ್ತಿದೆಯಾ? ನೋಡಿ, ಎಲ್ಲ ಸಂತರುಗಳು ಧರ್ಮಶಾಸ್ತ್ರವನ್ನು ಅನುಸರಿಸಿ ನಡೆದ್ರು, ಹಾಗಾಗಿ ಅವರು ಮಹಾತ್ಮರೆನಿಸಿಕೊಂಡ್ರು. ಈಗಿರುವಂಥ ಮನುಷ್ಯ, ಈಗಿರುವಂಥ ಬೋಧಕರು ಧರ್ಮಶಾಸ್ತ್ರವನ್ನು ಬದಿಗೊತ್ತಿ ಧರ್ಮಶಾಸ್ತ್ರವನ್ನು ಅನುಸರಿಸಿದಂಥ ಸಂತರುಗಳಿಗೆ ಗೌರವ ಕೊಟ್ಕೊಂಡು
ಅವರೇ ನಿಜವಾದ ದೇವರಂತ ಬೋಧಿಸ್ಕೊಂಡು ಅವರು ಅತ್ಯಲ್ಪರಾಗದೆ ಅವರು ಅತ್ಯಲ್ಪರು ಹಾಗೂ ಅವರನ್ನು ಹಿಂಬಾಲಿಸುವವರು ಕೂಡ ಅತ್ಯಲ್ಪರೇ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ನಾವು ಬಹಳ ಗಂಭೀರವಾಗಿರಬೇಕು. ಯಾಕೆ ಅಂತ ಹೇಳಿದ್ರೆ ಧರ್ಮಶಾಸ್ತ್ರವನ್ನು ಮೀರಿ ನಾವು ಹೋಗುವಂತಿಲ್ಲ. ಧರ್ಮಶಾಸ್ತ್ರದಲ್ಲಿ ಯಾವುದನ್ನು ಸೇರಿಸುವಂತಿಲ್ಲ, ಯಾವುದನ್ನು ನಾವು ತೆಗೆಯುವಂತಿಲ್ಲ. ಯಾವುದನ್ನು ಸೇರಿಸುವಂತಿಲ್ಲ, ಯಾವುದನ್ನು ನಾವು ತೆಗೆಯುವಂತಿಲ್ಲ. ತೆಗೆದ್ರೆ ಅಥವಾ ಸೇರಿಸಿದ್ರೆ ಸ್ವರ್ಗ ಸಾಮ್ರಾಜ್ಯದಲ್ಲಿ ಅವರಿಗೆ ಸ್ಥಾನವಿಲ್ಲ. ಒಂದು ಸತ್ಯ ಏನಂತ ಹೇಳಿದ್ರೆ ಪವಿತ್ರಾತ್ಮರ ದೀಕ್ಷಾಸ್ಥಾನ ನೀನು ಪಡ್ಕೊಂಡ್ರೆ ಮಾತ್ರ ಯೋಹಾನ 16:9 ಹೇಳೋ ಪ್ರಕಾರ ಪಾಪದ ಬಗ್ಗೆ ಅವರು ಮನವರಿಕೆ ಮಾಡಿಕೊಡ್ತಾರೆ. ನಮ್ಮನ್ನು ಪರಿಶುದ್ಧಗೊಳಿಸ್ತಾ ಹೋಗ್ತಾರೆ. ಹಾಗಾಗಿ ವಾಕ್ಯ ಹೇಳೋ ಪ್ರಕಾರ ಇಬ್ರಿಯರಿಗೆ ಬರೆದ ಪತ್ರ 12ನೇ ಅಧ್ಯಾಯ 14ನೇ ವಾಕ್ಯ ನುಡಿಯುವ ಪ್ರಕಾರ ಆ ವಾಕ್ಯ ಪರಿಶುದ್ಧತೆ ನಾವು ಪಡ್ಕೊಳ್ತೀವಿ. ಪರಿಶುದ್ಧರಾದರೆ ಮಾತ್ರ ನಾವು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗ್ತೀವಿ. ಇಲ್ಲಾಂದರೆ ನಾವು ಬಾಧ್ಯಸ್ಥರಲ್ಲ. ಪ್ರೈಸ್ ದಿ ಲಾರ್ಡ್. ಅದಕ್ಕೋಸ್ಕರ ಸಂತ ಪೌಲರು ಹೇಳ್ತಾರೆ, ಎಲ್ಲ ಪ್ರವಾದನೆಗಳನ್ನು ನೀವೇನು ಮಾಡಿ ಅವಲೋಕಿಸ್ರಿ. ಎಲ್ಲವನ್ನ ನೀವೇನು ಮಾಡಬೇಕು? ಅವಲೋಕಿಸ್ಬೇಕು, ಕುಳಿತುಕೊಳ್ಬೇಕು, ಧ್ಯಾನ ಮಾಡಬೇಕು. ಅವ್ರು ಹೇಳಿದ್ದು ಸತ್ಯ ಅನ್ನೋದು ಮಾತ್ರ ನೀವು ತಿಳ್ಕೊಳ್ಬಾರ್ದು. ಅವ್ರು ಹೇಳ್ತಾ ಇರೋದು ಬೈಬಲಲ್ಲಿ ಇದೆಯಾ ಆಗ ಒಪ್ಕೊಳ್ಬೇಕು. ಇಲ್ಲಾಂದರೆ ಬಿಟ್ಟು ಬಿಡಬೇಕು. ಅದೇನೋ ಆರ್ಗ್ಯುಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಪ್ರೈಸ್ ದಿ ಲಾರ್ಡ್. ಬಹಳ ಎಚ್ಚರಿಕೆಯಾಗಿರಬೇಕು. ಪವಿತ್ರಾತ್ಮರ ದೀಕ್ಷಾಸ್ಥಾನವನ್ನು ನಾವು ಅಂಗೀಕಾರ ಮಾಡಿಕೊಳ್ಳದೆ ಹೋದರೆ, ಅವರನ್ನು ನಾವು ತಿರಸ್ಕಾರ ಮಾಡಿದ್ದೇ ಆದರೆ, ಅವರನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳದೆ ಹೋದರೆ ನಾವು ನಿಜವಾಗಿಯೂ ಮೂರ್ಖರಾಗ್ತೀವಿ. ಏಕೆಂದರೆ ಜ್ಞಾನ ವಿವೇಕ ಎಂಬ ವರದಾನಗಳು, ಆ ಫಲಗಳು ಇರೋದೇ ಪವಿತ್ರಾತ್ಮರ ಹತ್ರ. ಅರ್ಥ ಆಗ್ತಿದೆಯಾ? ಈಗ ಏನಾಯ್ತು ಅಂದ್ರೆ ಮರವನ್ನು ನಾವು ಬಿಟ್ಬಿಟ್ಟು ಹಣ್ಣು ಬಿಡುವ ಕೊಂಬೆಯನ್ನು ಮಾತ್ರ ನಾವು ನೋಡ್ತಾ ಇದ್ದೀವಿ. ಅದು ಹಣ್ಣು ಬಿಡುತ್ತೋ ಇಲ್ವೋ? ಈಗ ಮರ ಇಲ್ಲದೆ ಕೊಂಬೆ ಅಂತೂ ಉಳಿಯುತ್ತಾ? ಮರ ಇಲ್ಲದೆ ಕೊಂಬೆ ತಾನಾಗಿಯೇ ಫಲ ಅಂತೂ ಕೊಡಕ್ಕಾಗಲ್ಲ. ಕೊಡುತ್ತಾ? ಕೊಡಲ್ಲ. ಹಾಗಾಗಿ ಬಹಳ ಎಚ್ಚರಿಕೆಯಾಗಿರಬೇಕು. ಜ್ಞಾನ, ಮನುಷ್ಯನಿಗೆ ಜ್ಞಾನ ಇದೆಯಾ? ಬೈಬಲ್ ಪ್ರಕಾರ ಇಲ್ಲ. ಬೈಬಲ್ ಪ್ರಕಾರ ಇಲ್ಲ. ಎಷ್ಟೋ ಬಾರಿ ನಮಗೂ ಕೂಡ ಇರಲ್ಲ. ಯಾಕೆ ಹೇಳಿ? ನಾವು ಕೂಡ ಅವಾಗ ಲೋಕದೊಳಗಡೆ ಹೋಗಿ ಬರ್ತೇವೆ. ಯಾಕಂದ್ರೆ ಲೋಕದಲ್ಲಿ ತಾನೇ ನಾವು ಇರೋದು ಅಲ್ವಾ? ನಾವು ಲೋಕದಲ್ಲೇ ಇರುವ ಕಾರಣ ನಮಗೂ ಕೂಡ ಜ್ಞಾನ ಇಲ್ಲ. ಇನ್ನೊಂದು ವಿಷಯ ಗೊತ್ತಾ ನಿಮಗೆ? ಬೈಬಲ್ ಹೇಳುತ್ತೆ ನಮ್ಗೆಲ್ಲರಿಗೂ ಪ್ರಾರ್ಥನೆ ಮಾಡಕ್ ಬರುತ್ತಾ? ಬರಲ್ಲ. ಅದನ್ನು ನಾಳೆ ನಾವು ತಿಳ್ಕೊಳ್ಳೋಣ. ನಾಳೆ ಕ್ಲಾಸಲ್ಲಿ ನಾವು ತಿಳ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಯ್ತಾ? ಇವತ್ತಿನ ಕ್ಲಾಸ್ ಅರ್ಥ ಆಯ್ತಾ ನಿಮ್ಮೆಲ್ಲರಿಗೂ? ಪ್ರೈಸ್ ದಿ ಲಾರ್ಡ್. ಓಕೆ, ಪ್ರೈಸ್ ದಿ ಲಾರ್ಡ್.